ತುಮಕೂರಿನಲ್ಲಿ ರಾತ್ರೋರಾತ್ರಿ ಭೂಕಳ್ಳರ ಕೈಚಳಕ. ಖ್ಯಾತ ಉದ್ಯಮಿ ಪೈಲಟ್ ವಿರುದ್ಧ ಭೂಗಳ್ಳತನದ ಆರೋಪ. ಶಿರಾದ ಉಪಕಾರ್ ಬೀಡಿ ಮಾಲೀಕನಿಂದ ಭೂಗಳ್ಳತನ. ಭೂಗಳ್ಳರಿಗಿದೆಯಾ ಟೂಡಾ ಅಧಿಕಾರಿಗಳ ಕೃಪಾಕಟಾಕ್ಷ? ಎಸ್ ವೀಕ್ಷಕರೇ, ತುಮಕೂರು ನಗರ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿ 16 ವರ್ಷಗಳೇ ಕಳೆದು ಹೋಗಿವೆ. ಬೆಂಗಳೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ನಗರ ಈಗ ಗ್ರೇಟರ್ ಬೆಂಗಳೂರಿನ ಭಾಗವಾಗುವತ್ತ ಮುನ್ನುಗ್ಗುತ್ತಾ ಇದೆ. ಹೀಗಾಗಿ ತುಮಕೂರಿನ ಇಂಚಿಂಚು ಜಾಗವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳ್ತಿದೆ. ಹೀಗಾಗಿ ನಗರದಲ್ಲಿ ಭೂಗಳ್ಳರ ಕಾಟ ಕೂಡ ಹೆಚ್ಚಾಗಿದೆ. ಖಾಲಿ ಜಾಗ ಇದೆ ಅಂತ ಗೊತ್ತಾದ್ರೆ ಸಾಕು, ರಾತ್ರೋರಾತ್ರಿ ಒತ್ತುವರಿ ಮಾಡಿಕೊಂಡು ಕಾಮಗಾರಿಯನ್ನ ಶುರು ಮಾಡಿಕೊಂಡು ಬಿಡ್ತಾರೆ. ಇಂಥದ್ದೇ ಒಂದು ಪ್ರಕರಣ ಸದ್ಯ ಬೆಳಕಿಗೆ ಬಂದಿದ್ದು, ಖ್ಯಾತ ಉದ್ಯಮಿ ಪೈಲಟ್ ಕೂಡ ಆಗಿರುವ ವ್ಯಕ್ತಿಯ ವಿರುದ್ಧ ಭೂಗಳ್ಳತನದ ಆರೋಪ ಕೇಳಿ ಬಂದಿದೆ. ಹೌದು, ಇಂತಹ ಗಂಭೀರ ಆರೋಪ ಕೇಳಿ ಬಂದಿರೋದು ಬೇರೆ ಯಾರ ಮೇಲೂ ಅಲ್ಲ, ಖ್ಯಾತ ಉದ್ಯಮಿ ಶಿರಾ ಮೂಲದ ಪ್ರತಿಷ್ಠಿತ ಬೀಡಿ ಕಂಪನಿ ಉಪಕಾರ್ ಬೀಡಿ ಸಂಸ್ಥೆಯ ಮಾಲೀಕ ಫರಾನ್ ಖಾನ್ ವಿರುದ್ಧ. ಹೌದು, ತುಮಕೂರಿನ ಗಂಗಾಧರ್ ನಗರದ ಸರ್ವೆ ನಂಬರ್ 82ರ 1A1 ಹಿಸ್ಸಾದಲ್ಲಿ ಮೊಹಮ್ಮದ್ ಇನಾಯತ್ ಹಾಗೂ ಫೈಜಿಲಾ ಬಾನು ಎಂಬ ದಂಪತಿಗೆ ಸೇರಿದ ಸುಮಾರು 20 ಗುಂಟೆ ಜಮೀನು ಇದೆ. ಆದರೆ ಪಕ್ಕದ ನಿವೇಶನದ ಮಾಲೀಕರಾದ ಫರಾನ್ ಖಾನ್ ಇದರಲ್ಲಿ 1.5 ಗುಂಟೆ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಮೊಹಮ್ಮದ್ ಇನಾಯತ್ ಆರೋಪಿಸಿದ್ದಾರೆ. ಟೂಡಾ ಅಪ್ರೂವ್ ಮಾಡಿಸ್ತೀನಿ ಅಂತ ಹೇಳಿ ಯಾವುದೇ ಮಾಹಿತಿಯನ್ನ ನೀಡದೆ ಅತಿಕ್ರಮಣ ಮಾಡಿಕೊಂಡು ರಸ್ತೆ ಚರಂಡಿ ನಿರ್ಮಾಣಕ್ಕೆಂದು ಜಲ್ಲಿಕಲ್ಲನ್ನ ಹೊಡೆಸಿದ್ದಾರಂತೆ. ಅಲ್ಲದೆ ಈಗಾಗಲೇ ಟ್ರೆಂಚ್ ಕೂಡ ಹೊಡೆಸಿಬಿಟ್ಟಿದ್ದಾರಂತೆ. ಟೂಡಾ ಅಪ್ರೂವ್ ಕೂಡ ಆಗಿಲ್ಲ, ಆದರೂ ಕೂಡ ಟೂಡಾ ಅಪ್ರೂವ್ ಮಾಡಿಸ್ತೀನಿ ಅಂತ ಹೇಳಿ ಭೂಮಿಯನ್ನ ಕಬಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ವೀಕ್ಷಕರೇ, ನಾವೀಗ ಗಂಗಾಧರ ನಗರ ಟೂಡಾ ಲೇಔಟ್ ಪಕ್ಕದಲ್ಲಿರುವಂತಹ ಸರ್ವೆ ನಂಬರ್ 82 1A1ನಲ್ಲಿರುವಂಥದ್ದು. ಇಲ್ಲಿ ಈ ಸರ್ವೆ ನಂಬರ್ 82 ಭೂಮಿಯ ಮಾಲೀಕರೇನಿದ್ದಾರೆ, ನಮ್ಮ ಜಾಗವನ್ನು ನಮಗೆ ಇಂಟಿಮೇಷನ್ ಮಾಡದೆ, ನಮಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ, ಇಲ್ಲಿ ರೋಡ್ಗೆ ಅಂತ ಹೇಳ್ಬಿಟ್ಟು ಟೂಡಾ ಅಪ್ರೂವ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಾಗವನ್ನು ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಇಲ್ಲಿ ನಿಂತಿದ್ದೀನಲ್ಲ, ಇಲ್ಲಿವರೆಗೂ ನನ್ನ ಜಾಗ ಇದೆ ಅಂತ ಹೇಳ್ಬಿಟ್ಟು ಮಾಲೀಕರು ಹೇಳ್ತಾ ಇರ್ಬೋದು. ಆದರೆ ಸರ್, ಇಲ್ಲಿ ಇನ್ನೊಂದು 20 ಗುಂಟೆ ಜಾಗ ಇದೆ, ನನಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಟೂಡಾಗೆ ಅಪ್ರೂವ್ ಮಾಡಿಸ್ತೀವಿ ಅಂತ ಹೇಳ್ಕೊಂಡು ನನ್ನ ಜಾಗವನ್ನು ಅತಿಕ್ರಮಿಸಿದ್ದಾರೆ. ಆದರೂ ಟೂಡಾ ಲೇಔಟ್ ಇರೋದು ಆ ಕಡೆ, ಆದರೆ ಈ ಕಡೆ ಯಾವುದೇ ಟೂಡಾ ಅಪ್ರೂವ್ ಆಗಿಲ್ಲ. ಆದರೂ ಕೂಡ ನನ್ನ ಜಾಗವನ್ನು ಟೂಡಾ ಲೇಔಟ್ಗೆ ಅಪ್ರೂವ್ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇದನ್ನು ಬೇರೊಬ್ಬರು ಆರೋಪನ ಮಾಡಿದ್ದಾರೆ. ಈಗ ನಾನು ಅವ್ರ ಮೇಲೆ ಆರೋಪನ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಮಾಹಿತಿಯನ್ನು ಸಹ ಕೊಟ್ಟಿಲ್ಲ, ನನ್ನಿಂದ ಯಾವುದೇ ಲಿಖಿತ ರೂಪದಲ್ಲೂ ಸಹ ಒಂದು ಅಧಿಕೃತ ಪತ್ರವನ್ನು ಅವರು ತೆಗೆದುಕೊಂಡಿಲ್ಲ, ನನಗೆ NOCಯನ್ನು ಕೂಡ ನನ್ನಿಂದ ಅವರು ತೆಗೆದುಕೊಂಡಿಲ್ಲ. ಆದರೆ ನನ್ನ ಜಾಗದಲ್ಲಿ ಬೇರೆಯವರು ಅತಿಕ್ರಮಿಸಿ ರೋಡನ್ನು ನಿರ್ಮಿಸ್ತಾ ಇದ್ದಾರೆ, ಟೂಡಾ ಲೇಔಟ್ಗೆ ಅಪ್ರೂವ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅವರ ಜಾಗ ಸರ್ವೆ ನಂಬರ್ 82 1A1 ಜಾಗದಲ್ಲೇ ನಾವೀಗ ಇರುವಂಥದ್ದು. ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ, ಏನೇನಾಗಿದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಅವರ ಜಾಗದಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಟ್ರಂಚ್ ಆಗ್ತಾ ಇರೋವಂಥದ್ದು, ಜಲ್ಲಿ ಆಗ್ತಾ ಇರುವಂಥದ್ದು, ರೋಡ್ನ ಮಾಡ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು ಅವರು ಆರೋಪನ ಮಾಡ್ತಾ ಇದ್ದಾರೆ. ಗಂಗಾಧರ ನಗರದ ಟೂಡಾ ಲೇಔಟ್ ಆ ಕಡೆ ಇರುವಂಥದ್ದು, ಈ ಕಡೆ ಟೂಡಾ ಲೇಔಟ್ ಆಗಿಲ್ಲ, ಆದ್ರೂ ಸಹ ಇಲ್ಲಿ ಟೂಡಾ ಲೇಔಟ್ ಆಗ್ತಾ ಇದೆ, ಟೂಡಾ ಅಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಜಾಗವನ್ನು ಅತಿಕ್ರಮಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡ್ತಾ ಇದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಮೊಹಮ್ಮದ್ ಇನಾಯತುಲ್ಲಾ ಅಂತ. ನಾನು ಈ ಪ್ರಾಪರ್ಟಿ ಸುಮಾರು 30 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದೀನಿ. ಕದಿಮಯ್ಯ ಅವ್ರ ಮಗ ಗಾರೆ ಕೆಲಸ ಮಾಡೋರು, ಅವ್ರ ಮೊದಲನೇ ಮಗ ಭಾಗ ಬಂತು. ಅವರಿಂದ ನಾನು 20 ಗುಂಟೆ ಕುಮಾರ ಮತ್ತು ರಂಗಸ್ವಾಮಿ ನನಗೆ GPA ಕೊಟ್ಟಿರುತ್ತಾರೆ. ಅದಾದ ನಂತರ ನಾನು ನನ್ನ ಹೆಂಡತಿ ಹೆಸರಿಗೆ ಕ್ರಯ ಮಾಡಿರುತ್ತೇನೆ. ಅದಾದ ನಂತರ ಖಾತಾಪಣಿಯನ್ನು ಸಹ ಮಾಡಿಸ್ಕೊಂಡಿರ್ತೇನೆ. ಆದ ನಂತರ ಇವರು ಕೋರ್ಟಿಗೆ ಕೇಸ್ ಹಾಕಿರ್ತಾರೆ. ಆ ನಡುವೆ ನಾವು ಈ ಕಡೆ ಬರ್ತಾ ಇಲ್ಲ. ಈಗ ನನ್ನ 20 ಅಡಿ ಜಾಗವನ್ನು ಒತ್ತುವರಿ ಮಾಡಿ ರೋಡ್ ಹಾಕ್ಕೊಂಡಿದ್ದಾರೆ. ಟ್ರೆಂಚ್ ಹೊಡೆದ್ಬಿಟ್ಟು ಮೆಟ್ಲಿಂಗ್ ಹಾಕ್ಬಿಟ್ಟು. ಈ ಮುಲ್ಲಗಡೆ ಸಾಹೇಬರು ಮಾಡಿದಾರೋ ಇಲ್ಲ ಟೂಡಾ ಸಾಹೇಬರು ಮಾಡಿದಾರೋ ನನಗೆ ಗೊತ್ತಿಲ್ಲ. ಈಗ ಈ ಜಾಗ ಇದು ಟೂಡಾ ಲೇಔಟ್ ಆಗಿದೆ, ಅಪ್ರೂವ್ ಆಗಿದೆ ಸರ್? ಈ ಜಾಗ ಇಲ್ಲ, ಆಗಿಲ್ಲ, ಟೂಡಾ ಆಗಿಲ್ಲ. ಈಗ ನಿಮಗೆ ನಿಮ್ಮ ಜಾಗವನ್ನು ಒತ್ತುವರಿ ಮಾಡಿರೋದು ಯಾರು ಅಂತ ನಿಮಗೆ? ಮುಲ್ಲಗಡೆ ಅವರು ಮುಂದಗಡೆ ಇರೋ. ಹೌದು, ನಿಮ್ಮ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಮಿಷನರ್ ಶಾಮೀಲಾಗಿ ಮಾಡಿದ್ದಾರೆ. ಟೂಡಾ ಕಮಿಷನರ್. ಹೌದು. ಈಗ ಎಷ್ಟು ವರ್ಷದಿಂದ ಈ ಜಾಗ ನಿಮ್ಮ ಹೆಸರಲ್ಲಿದೆ ಸರ್?
ನನ್ನ ಸುಮಾರು 15-20 ವರ್ಷದಿಂದ ನನ್ನ ಹೆಸರಲ್ಲಿದೆ. ನಿಮ್ಮ ಹೆಸರಿದೆ. ಜಿ ಪೇ ಇದ್ದು 30 ವರ್ಷ ಆಗಿದೆ, ರಿಜಿಸ್ಟರ್ ಆಗಿ 15 ವರ್ಷ ಆಗಿದೆ. 15 ವರ್ಷ ಆಗಿದೆ. ಎಷ್ಟಿದೆ ಸರ್ ಜಾಗ ನಿಮ್ಗೆ? 20 ಕುಂಟೆ ಇದೆ ಸರ್. 20 ಕುಂಟೆ. 72 ಕುಂಟೆ ಜಿ ಪೇ ಕೊಟ್ಟಿದ್ದಾರೆ, 20 ಕುಂಟೆಗೆ ರಿಜಿಸ್ಟರ್ ಮಾಡಿಸಿದ್ದೀನಿ. 20 ಕುಂಟೆಗೆ ರಿಜಿಸ್ಟರ್ ಮಾಡಿಸಿದ್ರಿ. ಈಗ ನಿಮ್ಮ ಜಾಗ ಎಷ್ಟು ಒತ್ತುವರಿ ಆಗಿದೆ? ಸುಮಾರು 1.5 ಕುಂಟೆ ಒತ್ತುವರಿ ಆಗಿದೆ, ಪ್ಲಸ್ 1.5 ಕುಂಟೆ ಅವರು ಒತ್ತುವರಿ ಮಾಡ್ತಾ ಇದ್ದಾರೆ. ಒಟ್ಟು 2.5 ಕುಂಟೆ 3 ಕುಂಟೆ ಒತ್ತುವರಿ ಆಗ್ತಾ ಇದೆ. ಇನ್ನು ಜಮೀನು ಮಾಲೀಕರಾದ ಮೊಹಮ್ಮದ್ ಇನಾಯತ್ ಅವರು ಈ ಜಮೀನನ್ನ ಸುಮಾರು 30 ವರ್ಷದ ಹಿಂದೆಯೇ ರಂಗಸ್ವಾಮಯ್ಯ ಎಂಬುವವರಿಂದ ಖರೀದಿಸಿದ್ದಾರಂತೆ. ಇನಾಯತ್ ಅವರು ತಮ್ಮ ಪತ್ನಿ ಫೈಜಿಲಾ ಎಂಬುವವರ ಹೆಸರಿಗೆ ಈ ಜಮೀನಿನ ಕ್ರಯವನ್ನ ಮಾಡಿಸಿದ್ದು, ಬಳಿಕ ಖಾತೆ ಪಹಣಿಯನ್ನ ಕೂಡ ಮಾಡಿಸಿದ್ದಾರೆ. ಆದರೆ ಕೆಲ ದಿನಗಳಿಂದ ಇವರು ಅಷ್ಟಾಗಿ ಸೈಟ್ ಕಡೆ ಹೋಗಿರಲಿಲ್ಲ. ಹೀಗಾಗಿ ರಾತ್ರೋರಾತ್ರಿ ಮಾಹಿತಿ ನೀಡದೆ ರಸ್ತೆ ಮಾಡುತ್ತೇವೆ ಅಂತ ಹೇಳಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಉಪಕಾರ್ ಬೀಡಿ ಮಾಲೀಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. 20 ಗುಂಟೆ ಜಮೀನಲ್ಲಿ ಎಷ್ಟು ಅಕ್ವೈರ್ ಆಗಿದೆ ಅಂತ ಹೇಳ್ತೀರಾ? 1.5 ಕುಂಟೆ. ಇವರು 1.5 ಕುಂಟೆ ಮಾಡಿದ್ರೆ ಇನ್ನೊಬ್ರು ಪಕ್ಕದಲ್ಲೂ ಇದ್ದಾರೆ, ಹಮೀದ್ ಖಾನ್, ಅವರು 1.5 ಕುಂಟೆ ಒತ್ತುವರಿ ಮಾಡ್ತಾರೆ. 3 ಕುಂಟೆ ಹೊರಟೋಗುತ್ತೆ ನನಗೆ 20 ಕುಂಟೆ ಜಮೀನಲ್ಲಿ. ಅಲ್ಲ, ಇದು ಒತ್ತುವರಿ ಅಂದರೆ ಯಾವ ಥರ ಮಾಡಿ, ಅಂದರೆ ಟೂಡಾ ಕನ್ವರ್ಷನ್ ಮಾಡೋ ಟೈಮಿಗೆ ಕನ್ವರ್ಷನ್ ಆಗಿರುತ್ತೆ ನಾರ್ಮಲ್, ಅದಕ್ಕೇನು ತೊಂದರೆ ಇಲ್ಲ. ಟೂಡಾ ಮಾಡಿಸೋದಕ್ಕೆ ಅವರಿಗೆ 30 ಅಡಿ ರೋಡ್ ತೋರಿಸ್ಲೇಬೇಕು, ಮಿನಿಮಮ್ 30 ಅಡಿ. ಈಗ ನನಗೆ ಈ ಫೇಸಿಂಗು ನನಗೆ ಆಗಿ ಬರಲ್ಲ, ನನ್ನ ನಕ್ಷತ್ರಕ್ಕೆ ದಕ್ಷಿಣ ಕಡೆಗೆ ಒಂದು ರೋಡ್ ಇದೆ, ನಾನು ಅದು ಯೂಸ್ ಮಾಡ್ಕೊಳ್ತೀನಿ. ಇದರಿಂದ ನನಗೇನು ತೊಂದರೆನೂ ಇಲ್ಲ, ಉಪಯೋಗವೂ ಇಲ್ಲ. ನನ್ನ ಜಮೀನು ಇವರಿಗೆ ಫ್ರೀಯಾಗಿ ಯಾಕೆ ಕೊಡಬೇಕು? ಈಗ ಉತ್ತರ ಬಿಡಿ ಅವ್ರೇನಾದ್ರು ಪೊಲಿಟಿಕಲ್ ಪವರ್ ಯೂಸ್ ಮಾಡ್ಕೊಂಡು ಅಥವಾ ಹಣ ಪವರ್ ಯೂಸ್ ಮಾಡ್ಕೊಂಡು ಮಾಡ್ತಿದಾರಾ ಏನು ಅಂತ? ಹೌದು, ಅದೇ ಆಗ್ತಾ ಇರೋದು. ಬಡವರಿಗೆ ಅಲ್ಲಿ ನ್ಯಾಯ ಇಲ್ವಲ್ಲ, ಸಾಹುಕಾರಗಳಿಗೆ ನ್ಯಾಯ. ಹೌದು, ಆಗ್ಬೋದು. ಯಾರು ಮಾಡಿದ ಅಂದರೆ ಉತ್ತರ ಬಿಡಿ ಅಂದರೆ ಯಾರು, ಏನು ಯಾರಿಗೆ ದುಡ್ಡು ಕೊಟ್ಟಿರ್ಬೋದು ಏನು ಅಂತ ಹೇಳ್ತೀರಾ? ಇಲ್ಲ, ಟೂಡಾದು ಆಫೀಸರ್, ಅದು ಪರ್ಟಿಕ್ಯುಲರ್ ಹೇಳಕ್ಕೆ ಬರಲ್ಲ ನಾವು. ಟೂಡಾ ಆಫೀಸಲ್ಲಿ ಗೋಲ್ಮಾಲ್ ಆಗಿದೆ. ಎಲ್ಲಿರ್ತಾರೆ ಅವರು? ನಿಮ್ಮ ಅಕ್ವೈರ್ ಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಅದು ಗೊತ್ತಿಲ್ಲ ಸರ್, ಎಲ್ಲಿರ್ತಾರೆ ಅದ್ರ ಬಗ್ಗೆ. ಉತ್ತರ ಬಿಡಿ ಅವರು? ಹೌದು, ನಾನು ಪರ್ಚೇಸ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತು. ಫರಾನ್ ಖಾನ್ ಇರ್ಬೋದು ಸರ್. ನಾನು ಅವರಿಗೆ ಇಲ್ಲ, ಸಿರಾದವರು. ಅವರಿಗೆ ಯಾವತ್ತೂ ನಾನು ನೋಡಿಲ್ಲ. ಸೇಲ್ ಆಗಿರೋದು ನನಗೆ ಚೆನ್ನಾಗಿ ಗೊತ್ತು. ಬಿಸ್ನೆಸ್ ಮ್ಯಾನ್. ಮೊಹಮ್ಮದ್ ಇನಾಯತ್ ಅವರ ಸುಮಾರು 20 ಅಡಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ರಸ್ತೆಯನ್ನ ಮಾಡಿಕೊಂಡಿದ್ದಾರಂತೆ. ಪಕ್ಕದ ನಿವೇಶನದ ಮಾಲೀಕರಾದ ಫರಾನ್ ಖಾನ್ ಹಣವಂತರಾಗಿದ್ದು, ಟೂಡಾ ಕಮಿಷನರ್ ಕೂಡ ಅವರೊಂದಿಗೆ ಶಾಮೀಲಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಮೊಹಮ್ಮದ್ ಇನಾಯತ್ ಅವರು ಆರೋಪಿಸಿದ್ದಾರೆ. ಇತ್ತ ರಸ್ತೆ ಹೆಸರಿನಲ್ಲಿ ಫರಾನ್ ಖಾನ್ ಸುಮಾರು 1.5 ಗುಂಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರೆ, ಅತ್ತ ಮತ್ತೊಬ್ಬರು ಕೂಡ 1.5 ಗುಂಟೆ ಜಮೀನನ್ನ ರಸ್ತೆಗಾಗಿ ಒತ್ತುವರಿ ಮಾಡಿಕೊಳ್ತಿದ್ದಾರಂತೆ. ಹೀಗಾಗಿ ಒಟ್ಟು 3 ಗುಂಟೆ ಜಾಗ ಒತ್ತುವರಿ ಆಗ್ತಿದೆ ಅಂತ ಆರೋಪಿಸಿದ್ದಾರೆ. ಕೇಳಿದ್ದೀರಾ ಅವರಿಗೆ ಹೋಗಿ? ಇಲ್ಲ, ಕೇಳಿಲ್ಲ ಸರ್. ಏನು ಹೇಳ್ತಾರೆ ಅವರು? ಕೇಳಿಲ್ಲ. ನೀವು ಕೇಳಿಲ್ಲ? ಹೌದು. ಒಂದ್ಸರಿ ಕೇಳ್ಬೋದಿತ್ತಲ್ಲ, ಏನು ಈ ಥರ ಅಕ್ವೈರ್ ಮಾಡ್ಕೊಂಡು. ಈಗ ರಸ್ತೆ ಆಗೋಗಿದೆಯಾ ಈಗ? ಸರ್, ಟ್ರೆಂಚ್ ಹೊಡೆದವ್ರೆ, ಮೆಟ್ಲಿಂಗ್ ಆಗಿದೆ. ಏನಕ್ಕೆ ಕೇಳಬೇಕು ಸರ್ ನಾನು? ಈಗ ಏನು ನ್ಯಾಯ ಬೇಕು? ಹೌದು, ನಿಮ್ಮ ಹತ್ರ ಬಂದಿರೋದೇ ನನಗೆ ನ್ಯಾಯ ಬೇಕು ಅಂತ. ನಿಮ್ಮ ಜಾಗ ಅಕ್ವೈರ್ ಆಗಿದ್ದು ವಾಪಸ್ ಕೊಡಿಸಿ. ಹೌದು. ಅದು ಹೆಂಗೆ ಟೂಡಾ ಮಾಡಿಸ್ಕೊಳ್ಳೋಣ? ನನ್ನ ಜಮೀನು ತೋರಿಸ್ಬಿಟ್ಟು ಅವ್ರು ಹೆಂಗೆ ಟೂಡಾ ಮಾಡಿಸ್ಕೊಳ್ಳೋಕೆ ಬರುತ್ತಾ? ಅದು ಟೂಡಾ ಕಮಿಷನರ್ ಅಥವಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಇಲ್ಲ ಸರ್, ಯಾರ ಗಮನಕ್ಕೆ ತಂದಿಲ್ಲ. ಇಲ್ಲ ಸರ್, ಇಲ್ಲ ಸರ್. ಅದೇನೇ ಇರಲಿ, ಖಾಲಿ ನಿವೇಶನ ಹೊಂದಿರೋರು ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಈ ಭೂಗಳರು ಅಧಿಕಾರಿಗಳ ಜೊತೆ ಸೇರಿ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನು ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಆರೋಪ ಮಾಡ್ತಿಲ್ಲ, ಖುದ್ದು ಮೋಸ ಹೋದವರೇ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಇನ್ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.